ಬುದ್ಧನ ಮೊದಲ ಮೆಡಿಟೇಷನ್, ಸಿದ್ಧಾರ್ಥನ ಮೊದಲ ಮೆಡಿಟೇಷನ್, ಅವರ ತಂದೆ ರಾಜನಾಗಿದ್ದವನು ಪುಟ್ಟ ಬುದ್ಧನನ್ನು ಅಥವಾ ಈ ಸಿದ್ಧಾರ್ಥನನ್ನ ಕರ್ಕೊಂಡು ಒಂದು ಕೃಷಿ ಉತ್ಸವಕ್ಕೆ ಹೋಗಿದ್ದಾಗ ಅಲ್ಲಿ ತನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಇದೇ ರೀತಿ ಚಕ್ಕಳ ಮಕ್ಕಳ ಹಾಕೊಂಡು ಧ್ಯಾನಸ್ಥನಾಗ್ಬಿಟ್ಟಿದ್ದ ಹುಡುಗನನ್ನ ಆ ಕೆಲಸದವ್ರು ಬಂದು ನೋಡಿ ಗಾಬರಿ ಆಗ್ತಾರೆ ಅಂತ ಹೇಳ್ತಾರೆ. ಇದು ಮೊದಲ ಧ್ಯಾನದ ಪರಿಕಲ್ಪನೆ ಅಂತ. 16ನೇ ವಯಸ್ಸಿಗೆ ಸಿದ್ಧಾರ್ಥನಿಗೆ ಮದುವೆ ಆಯಿತು ಯಶೋಧರಿಯೊಂದಿಗೆ. ಕೆಲವು ಸಾಹಿತ್ಯ ಹೇಳ್ತವೆ ಆ ಮದುವೆ ಕೂಡ ಸಿಂಪಲ್ ಆಗಿ ಏನಾಗಲಿಲ್ಲ. ಯಶೋಧರಿಯನ್ನ ಕೊಡೋಕ್ಕಿಂತ ಮುಂಚೆ ಈತನ ಸಾಮರ್ಥ್ಯವನ್ನು ಗುರುತಿಸಲಾಯಿತು. ಈತ ವೇದವಿದ್ಯಾ ಪಾರಂಗತನಾಗಿದ್ದ, ಈತ ಷಡಂಗಗಳನ್ನು ಅಧ್ಯಯನ ಮಾಡಿದ್ದ, ಅದಾದ ನಂತರ ಶಸ್ತ್ರ ವಿದ್ಯೆಯಲ್ಲೂ ಕೂಡ ಪಾಂಡಿತ್ಯ ಪೂರ್ಣನಾಗಿದ್ದ ಅಂತ ಕೂಡ ಹೇಳ್ತಾರೆ. ಇದಾದ ನಂತರ ಯಶೋಧರೆಯ ಕೈ ಹಿಡಿದ 16ನೇ ವಯಸ್ಸಿಗೆ ಮದುವೆ ಆಯಿತು. 13 ವರ್ಷಗಳ ಕಾಲ ಸುಖವಾದ ಸಂಸಾರ ಹೇಗಿತ್ತು ಅಂತಂದ್ರೆ ಅವನಿಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ತರ ಆಮೋದ ಪ್ರಮೋದಗಳಲ್ಲೇ ಮಗ್ನನಾಗಿರುವಂತಹ ಸಂಸಾರ. ಅವನಿಗೆ ಬಾಲ್ಯದಲ್ಲೇ ಹೇಳಲಾಗಿತ್ತು, ಅವನು ಹುಟ್ಟಿದಾಗಲೇ ಇವನ್ ಮನೆಯಿಂದ ಹೊರಗೆ ಹೋಗಿ ಸಂಕಟವನ್ನು ನೋಡಿದ ತಕ್ಷಣ ಇವನ್ನೆಲ್ಲವನ್ನು ತ್ಯಾಗ ಮಾಡಿ